ಒಂದು ಕಾಡಿನಲ್ಲಿ ಕೋತಿಗಳ ಗುಂಪು ವಾಸವಾಗಿತ್ತು. ಅವುಗಳು ಮರದ ಮೇಲೆ ತಮ್ಮ ಮನೆಯನ್ನು ಮಾಡಿಕೊಂಡು ಇದ್ದುವು. ಇವರ ಗುಂಪು ಬಹಳ ದೊಡ್ಡದಾಗಿ ಇತ್ತು. ಅದೇ ಕಾಡಿನಲ್ಲಿ ಒಂದು ನದಿಯೂ ಸಹ ಇತ್ತು. ಆ ಕೋತಿಗಳು ಮಧ್ಯಾಹ್ನದ ಹೊತ್ತಿನಲ್ಲಿ ಅದರಲ್ಲೇ ಆಟವಾಡಿ ಆನಂದಪಡುತ್ತಿದ್ದವು. ಸಂಜೆ ಆಗುವ ಸಮಯ ಬಂದಾಗ ಮರದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ಮನೆ ಕಡೆಗೆ ಹೋಗುತ್ತಿದ್ದವು. ಅದು ಒಂದು ಸಮೃದ್ಧ ಕಾಡಾಗಿತ್ತು. ಅಲ್ಲಿ ಕೋತಿಗಳಿಗೆ ಆಹಾರಕ್ಕೆ ಕೊರತೆ ಇರಲಿಲ್ಲ. ಹಾಗಾಗಿ ಕಾಡಿನಲ್ಲಿ ಈ ಕೋತಿಗಳ ದೊಡ್ಡ ಕುಟುಂಬವೇ ವಾಸವಾಗಿತ್ತು. ಹಾಗಾಗಿ ಇವುಗಳಿಗೆ ಯಾವುದೇ ವೈರಿಗಳ ಭಯ ಇರಲಿಲ್ಲ. ಒಂದು ದಿನ ಒಂದು ತುಂಟ ಕೋತಿಯು ಕಾಡಿನಲ್ಲಿ ಕೆಂಪು ಬಣ್ಣದ ಕಾಯಿಯನ್ನು ನೋಡಿತು. ಅದು ನೋಡಲು ಬೆಂಕಿಯ ಉಂಡೆಯ ಹಾಗಿತ್ತು. ಅದನ್ನು ನೋಡಿದ ಆ ಕೋತಿಯು, ಇದು ಬೆಂಕಿಯ ಉಂಡೆ ಇರಬೇಕು, ನಮಗೆ ಚಳಿಗಾಲಕ್ಕೆ ಇದು ಬೆಚ್ಚಗಿರಲು ಸಹಾಯ ಮಾಡುತ್ತದೆ ಎಂದುಕೊಂಡು ತನ್ನ ಕೈಲಿ ಆದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡಿತು ಮತ್ತು ತನ್ನ ಕುಟುಂಬದ ಎಲ್ಲಾ ಕೋತಿಗಳನ್ನು ಕರೆದು ಅದನ್ನು ಸಂಗ್ರಹಣೆ ಮಾಡಲು ಹೇಳಿತು. ಉಳಿದ ಕೋತಿಗಳು ಇದರ ಮಾತು ನಿಜವೆಂದು ನಂಬಿ ಅವುಗಳು ಸಂಗ್ರಹಣೆ ಮಾಡಿದವು. ಒಂದು ಗಿಳಿಯು ಈ ಕೋತಿಗಳನ್ನು ದೂರದಿಂದ ನೋಡುತ್ತಿತ್ತು. ಅದಕ್ಕೆ ಪಾಪ ಎನಿಸಿತು. ಮರದ ಎತ್ತರದಲ್ಲಿ ಕುಳಿತು, ಓ ನನ್ನ ಪ್ರೀತಿಯ ಕೋತಿಗಳೇ, ನೀವು ಏನು ಮಾಡುತ್ತಿರುವಿರಿ ಎಂದು ಕೇಳಬಹುದೇ ಎಂದಿತು. ಆಗ ಆ ತುಂಟ ಕೋತಿಯು ಹೇಳಿತು, ನಾವು ಚಳಿಗಾಲದಲ್ಲಿ ಬೆಚ್ಚಗೆ ಇರಲು ಈ ಬೆಂಕಿ ತುಂಡುಗಳನ್ನು ಸಂಗ್ರಹಿಸುತ್ತಿದ್ದೇನೆ ಎಂದು ಹೇಳಿತು. ಅಯ್ಯೋ, ಇದು ಬೆಂಕಿಯ ತುಂಡುಗಳಲ್ಲ, ಇದು ಒಂದು ಜಾತಿಯ ಕೆಂಪು ಹಣ್ಣು, ಇದು ಚಳಿಗಾಲದಲ್ಲಿ ಹುಳಿ ಆಗುತ್ತದೆ ಎಂದು ಗಿಳಿ ಹೇಳಿತು. ಆದರೆ ಕೋತಿಗಳು ಹೇಳಿದವು, ನಾವು ನಿನಗಿಂತ ಬುದ್ಧಿವಂತರು, ನಾವು ನಿನ್ನ ಮಾತು ಕೇಳುವುದಿಲ್ಲ ಎಂದು ಹೇಳಿ ಗಿಳಿಯನ್ನು ಓಡಿಸಿದವು. ಚಳಿಗಾಲ ಬಂದಿತು. ಶೀತಗಾಳಿ ಮತ್ತು ಮಂಜು ಸಹ ಇತ್ತು. ಕೋತಿಗಳು ತಾವು ಸಂಗ್ರಹಿಸಿದ ಬೆಂಕಿಯ ತುಂಡುಗಳ ಕಡೆಗೆ ಬಂದವು. ಆದರೆ ಆ ಹಣ್ಣುಗಳು ಎಲ್ಲಾ ಕೊಳೆತು ಕಪ್ಪಾಗಿದ್ದವು. ಈಗ ಇವುಗಳಿಗೆ ಗಿಳಿಯ ಮಾತು ಅರಿವಾಯಿತು. ಚಳಿಯಿಂದ ಜೀವ ಉಳಿಸಿಕೊಳ್ಳಲು ಬೇರೆ ಕಡೆಗೆ ಓಡಲು ಆರಂಭಿಸಿದವು.